ಇನ್ನು ಪ್ರಿಯಕರನಿಗಾಗಿ ಕಟ್ಕಂಡ ಗಂಡನನ್ನೇ ಕೊಂದ ಕಿರಾತಕಿ. ಹೊಸಕೋಟೆ ಸಿದ್ದೇನಹಳ್ಳಿಯಲ್ಲಿ ಬ್ರೂಟಲ್ ಮರ್ಡರ್ ನಡೆದಿತ್ತು. ಆ ಮರ್ಡರಿನ ರಹಸ್ಯ ಈಗ ಬಯಲಾಗಿದೆ. ಅಶೋಕ್ ಎನ್ನುವಂತಹ 40 ವರ್ಷದ ಪುಣ್ಯಾತ್ಮ ಮೃತ ದುರ್ದೈವಿ ಲವ್ವರಿಗಾಗಿ ಕಟ್ಕೊಂಡಿರೋ ಗಂಡನ್ನೇ ಪ್ರಾಣ ಕಳ್ಕಂಡ ಅಥವಾ ಪ್ರಾಣವನ್ನ ಕೊಂದ ಪಾತಕಿ. ಹೊಸಕೋಟೆ ಸಿದ್ದೇನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಶೋಕ್ 40 ವರ್ಷದ ಹತ್ಯೆಯಾದ ಮೃತ ದುರ್ದೈವಿ. ಅಶೋಕ್ ಕೊಲೆ ಪ್ರಕರಣದಲ್ಲಿ ಪತ್ನಿ ಸೇರಿ 4 ಅರೆಸ್ಟ್ ಆಗಿದೆ. ಪ್ರಿಯಕರನ ಜೊತೆಗೂಡಿ ಪತಿಯನ್ನೇ ಮುಗಿಸಿದ ಪುಷ್ಪ. ಪತಿಯ ಸಾವನ್ನ ಅಪಘಾತವೆಂದು ಬಿಂಬಿಸಿದ್ದ ಪತ್ನಿ ಪಾಖಂಡಿ ಕಿಲಾಡಿಯಳು. ಪತ್ನಿ ಪುಷ್ಪ ಮತ್ತು ಪ್ರಿಯಕರ ದೇವರಾಜು ಬಂಧಿಸಿದ ಪೊಲೀಸರು. ಅಪಘಾತವೆಂದು ಬಿಂಬಿಸಲು ಪತ್ನಿಯಿಂದ ಹೈಡ್ರಾಮಾ. ಎಣ್ಣೆ ಪಾರ್ಟಿ ನೆಪದಲ್ಲಿ ಕೆರೆ ಬಳಿ ಕರೆದೊಯ್ದು ಕಬ್ಬಿಣದ ರಾಡ್ನಿಂದ ಹಲ್ಲೆ. ಹತ್ಯೆಗೆ ಸಾಥ್ ನೀಡಿದ ಮುನೀಂದ್ರ ಮತ್ತು ಸಿದ್ದಪ್ಪ. ಶವ ಪತ್ತೆಯಾದ ಜಾಗದ ಬಗ್ಗೆ ಅನುಮಾನಗೊಂಡ ಗ್ರಾಮಸ್ಥರಿಂದ ಪೊಲೀಸರಿಗೆ ದೂರು. ತನಿಖೆ ತೀವ್ರಗೊಳಿಸಿ ಕೊಲೆ ರಹಸ್ಯ ಬಯಲು ಮಾಡಿದ ಸೂಲಿಬೆಲೆ ಪೊಲೀಸರು. ಪ್ರಿಯಕರನಿಗಾಗಿ ಗಂಡನನ್ನೇ ಕೊಂದ ಕಿರಾತಕಿ. ಅಲ್ರಯ್ಯ, ನಿಮಗೆ ಗಂಡ ಬೇಡ ಅಂದ್ರೆ ಡಿವೋರ್ಸ್ ಕೊಟ್ಟು ಗಂಡನ ಪ್ರಾಣನಾದ್ರೂ ಉಳಿಸಿ. ಗಂಡನನ್ನ ಅತ್ಯಂತ ಬರ್ಬರವಾಗಿ ಕೊಂದಿದ್ದಲ್ದಲೆ ಅವನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ಲು. ಇವಳನ್ನ ಕಂಡು ಇವಳ ಮುಖದಲ್ಲೇ ಏನೋ ಅನುಮಾನ ಇದೆ ಅಂತ ಹೇಳಿ ಜನ ದೂರು ಕೊಟ್ರು. ಈ ಕೊಲೆ ಅಥವಾ ಈ ಒಂದು ಸಾವು ಇದರಲ್ಲೊಂದಷ್ಟು ಸಂದೇಹಗಳಿದಾವೆ. ಬಿದ್ದು ಕಾಣುತ್ತಿರುವ ಶವದ ತಲೆಯ ಹಿಂದೆ ಪೆಟ್ಟಾಗಿದೆ. ತುರು ಹಿಡಿದ ಯಾವುದೋ ರಾಡ್ನಲ್ಲಿ ತಲೆಗೆ ಹೊಡೆಯಲಾಗಿದೆ. ಈ ಥರದ ನಾನಾ ಅನುಮಾನಾಸ್ಪದವಾದಂಥ ವಿಚಾರಗಳು ಕೂಡ ಜನರಿಂದ ವ್ಯಕ್ತವಾಯಿತು. ಜಾಡು ಹಿಡಿದು ಪೊಲೀಸರು ಬೆಂಬಿದ್ದಾಗ ಅಲ್ಲೊಂದಷ್ಟು ಸೀಕ್ರೆಟ್ಗಳು ವೈರಲ್ ಆಗಿತ್ತು. ಈತನ ಹೆಂಡತಿಗೆ ಮತ್ತೊಂದು ಅಕ್ರಮ ಸಂಬಂಧ ಇತ್ತು. ಆ ಸಂಬಂಧದ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕಾಗಿ ಅಡ್ಡಲಾಗಿ ನಿಂತಿದ್ದ ಗಂಡನನ್ನ ಮುಗಿಸೋ ಪ್ಲಾನು ಇವರದ್ದಾಗಿತ್ತು. ಗಂಡನನ್ನ ಬಿಟ್ಟು ಮಿಂಡನ ಜೊತೆ ಗಂಡನನ್ನ ಮುಗಿಸೋದಕ್ಕೆ ಹೆಂಡತಿ ಮಾಡಿದ್ದ ಪ್ಲಾನು ಕಟ್ಟ ಕಡೆಯದಾಗಿ ವರ್ಕೌಟ್ ಮಾಡ್ಕೊಂಡ್ಲು. ವ್ಯವಸ್ಥಿತವಾಗಿ ಗಂಡನನ್ನ ಹೊಡೆದು ಕೊಂದು ಮುಗಿಸಿದ್ಲು. ಅದಾದ ನಂತರ ಗಂಡನದ್ದು ಅಪಘಾತ ಅಂತೇಳಿ ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ಲು. ಆದರೆ ಪೊಲೀಸರ ತನಿಖೆಯಿಂದ ಈಗ ಎಲ್ಲವೂ ಕೂಡ ಗೊತ್ತಾಗಿದೆ. ಗಂಡನನ್ನ ಕೊಲ್ಲೋದಕ್ಕಾಗಿ ಪ್ರಿಯಕರನ ಜೊತೆ ಪ್ಲಾನ್ ಮಾಡಿದ್ದು ಕೂಡ ಪೊಲೀಸರ ತನಿಖೆಯಲ್ಲಿ ಬಹಿರಂಗಗೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.